ಮತ್ತು ವೇದಿ ಕಡೆ ಮುಂದೆ ಇರುವಂಥ ಎಲ್ಲರಿಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬಹುಶಃ ನಮ್ಮ ಹಾದಿಮನಸ್ಸರು ನಾವು ಒಂದೇ ವಿಷಯ ರಸಾಯನಶಾಸ್ತ್ರ. ಇನ್ನೂ ಒಂದು ಒಳ್ಳೆಯ ಖುಷಿ ಹಂಚಿಕೊಳ್ಳುವಂಥ ಒಂದು ವಿಷಯ ಏನಪ್ಪ ಅಂತಂದ್ರೆ ಇಲ್ಲ ಮ್ಯಾಥ್ಸು ಕೆಮಿಸ್ಟ್ರಿ. ಅಕ್ಕಿ ಸಾಹೇಬ್ರು ಈಗ ತಾನೇ ಹೋದ್ರು, ಬಹುಶಃ ಅವರಿಗೆ ಗೊತ್ತಾಯ್ತು ಏನೋ ಗೊತ್ತಿಲ್ಲ. ಬಹುಶಃ ಇದು ಸೈನ್ಸ್ ಫ್ಯಾಕಲ್ಟಿನೇ ಇಲ್ಲದೀವಿ ನಾವು. ಕಡ್ಬಿಗಿರ್ ಸರ್ ಮ್ಯಾಥ್ಸು, ನಾವಿಬ್ಬರು ಕೆಮಿಸ್ಟ್ರಿ. ಅದರಲ್ಲಿ ಹಾದಿಮನಿ ಸರ್ ಅಂತೂ ನಮ್ಮ ಡಿಸ್ಟ್ರಿಕ್ಟ್ ಫೋರಮ್ ಅಂದರೆ ನಾವೇನು ವೇದಿಕೆ ಅಂತೇವಲ್ಲ ಅದರ ಉಪಾಧ್ಯಕ್ಷಕರು. ಅವ್ರು ಮಾತಾಡ್ಬಿಟ್ರೆ ನಮ್ಗೆ ಏನು ಉಳಿಸೇ ಇಲ್ಲ. ಈಗ ಅವ್ರು ಏನು ಮಾತಾಡ್ಬೇಕು ಅನ್ನೋದು ನಾನು ಐ ಆಮ್ ಬ್ಲ್ಯಾಂಕ್, ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗೋದು. ಆದರೂ ಸಹಿತ ಇವತ್ತು ನಾನು ಸ್ವಲ್ಪ ಬೇಗ ಬಂದಲ್ಲೇ ಮೇಲೆ ಕುಂತಾಗ ಏನೇನೋ ಮಾತಾಡ್ಬೇಕಂತ ಬಂದಿನ ಇಲ್ಲಿ ಬಂದಾಗ ಮೇಲೆ ಹೋಗಿ ಕುಂತಾಗ ಗೊತ್ತಾಯಿತು ಕಡಬಿಗಿರಿ ಸರ್ ಅವ್ರ ಮಗ ವಿನಯ್ ಕುಮಾರ್ ಸರ್ ಜೋಡಿ ಮಾತಾಡಕತ್ತಿದೆ. ಮಾತಾಡ್ತಾ ಅವರು ಹೇಳಿದ್ರು ಏನೋ ವಿಷಯ ಮಾತಾಡ್ಕೊಂತ ಹೋಗಿಲ್ರಿ ಸರ್, ನಾ ಏಕಮೇವ ಪುತ್ರ ಅಂತ ಹೇಳಿದ್ರು ಅವರು. ನನಗೆ ಅಕ್ಕ ಇಲ್ಲ, ತಂಗಿ ಇಲ್ಲ, ತಮ್ಮ ಇಲ್ಲ, ಯಾರೂ ಇಲ್ಲ, ನಾವು ಒಬ್ಬನರಿ ಅಂತ. ನನಗೆ ಯಾಕೋ ನಂದು ನೆನಪು ಬಂದ್ಬಿಡ್ತಾನೆ. ನಾನು ಒಬ್ಬನ, ನನಗೂ ಯಾರಿಲ್ಲ, ಅಕ್ಕ ಆಗಲಿ ತಮ್ಮ ಆಗಲಿ ಯಾರೂ ಇಲ್ಲ. ಆಮೇಲೆ ನಾನು ಸರ್ ನೋಡಿದ್ದಿಲ್ಲ, ಫೋನಾಗ ಅಷ್ಟೇ ಮಾತಾಡ್ತಿದ್ದೆ. ಕಡ್ಬಿಗಿರಿ ಸರ್ ನಾ ಫೋನಾಗ ಅಷ್ಟೇ ಮಾತಾಡ್ತಿದ್ದೆ. ಇವತ್ತು ನಾ ಪ್ರತ್ಯಕ್ಷವಾಗಿ ನೋಡಿದ್ದು. ಅವ್ರು ಬಂದ ತಕ್ಷಣ ಅವ್ರ ಮುಖ ನೋಡಿದಾಗ ನನಗನ್ನಿಸ್ತು ಅವ್ರ ಪಟ್ಟಿ ಶ್ರಮ ವಿನಯ್ ಕುಮಾರ್ ಸರ್ ಫಲ ಅಂತ ಗೊತ್ತಾಯ್ತು ನನಗೆ. ಅಂದ್ರೆ ಇವ್ರೇನು ಇವತ್ತೇನು ಕಷ್ಟಪಟ್ಟರಲ್ಲ ಸರ್, ಮುಖದ ಮೇಲೆ ಏನು ಐತಲ್ಲ ಆ ಕಳೆ ನನಗೆ ವಿನಯ್ ಕುಮಾರ್ ಸರ್ ಮೇಲೆ ಕಾಣಕತ್ತಿತ್ತು. ಅದಕ್ಕೆ ನನ್ನ ಮನಸ್ಸು ತಕ್ಷಣ ಬದಲಿ ಆಯಿತು. ನನಗೆ ಹೆಂಗಾದ್ರು ಇವ್ರು ಇಲ್ಲಿ ಸನ್ಮಾನ ಮಾಡಕತ್ತಾರ, ಇವತ್ತು ವೇದಿಕೆ ಮೇಲೆ ಬಂದು ಇವತ್ತೇನು ನಾ ಮಾತಾಡಕತ್ತೀನಲ್ಲ, ಈ ಫಲ ಯಾವುದಪ್ಪ ಅಂದ್ರೆ ನಮ್ಮ ತಂದೆ ತಾಯಿ ನಿಜವಾಗ್ಲು. ಹಾಗಾಗಿ ನಾವೊಂದು ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲ ನನಗೆ ಸನ್ಮಾನ ಮಾಡಕ್ಕೆ ಹೋಗ್ಬೇಡಿ, ನೀವು ಮಾಡೋದಿದ್ರೆ ನನ್ನ ತಂದೆ ತಾಯಿಗೆ ಮಾಡಿದೆ ಅಂತ ನಾ ಇಲ್ಲಿ ಮನಸ್ಸು ನನ್ನ ಬದಲಾವಣೆ ಆಗಿಬಿಡ್ತು. ಹೀಗಾಗಿ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ನನಗೆ ಕಡಬಿಗೆರೆ ಸರ್ ಅವರಿಗೆ ಎಷ್ಟು ನಾ ಕೃತಜ್ಞತೆ ಹೇಳಿದ್ರು ಕಡಿಮೆ ಅಂತ ಹೇಳ್ತಾ ಅವರಿಗೆ ನನ್ನ ತಂದೆ ತಾಯಿ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ನನ್ನ ಅನಂತ ಅಭಿನಂದನೆಗಳನ್ನು ಅವ್ರಿಗೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವ್ರು ಫೋನ್ ಮಾಡಿ ನನಗೆ ಇಲ್ರಿ ಸರ್ ನೀವು ಹಿಂಗೆ ಬರ್ಬೇಕಂತ ಹೇಳಿದರು. ಆಯ್ತು ಸರ್ ನಾ ಬರ್ತೇನೆ ಅಂತ ಹೇಳಿದೆ. ಯಾಕಂದ್ರೆ ಇಲ್ಲಿ ಬರುವಂಥ ಉದ್ದೇಶನೂ ಇತ್ತು ನನಗೆ. ನಾನು ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ BSc ನರ್ಸಿಂಗ್ ಮಾಡಕತ್ತಾರ. ಅದರಲ್ಲಿ ಪ್ರಥಮವಾಗಿ ಬಹುಶಃ ಸರ್ ಗೀತಾ ಅಂಥೇಳಿ ಫಸ್ಟ್ ಬ್ಯಾಚ್ ಇರ್ಬೋದು. ನೌ ಶಿ ಈಸ್ ವರ್ಕಿಂಗ್ ಇನ್ ಬಾಂಬೆ ಬಂದ್ಲು. ನಂತರ ಈ ವರ್ಷ ಬಹುಶಃ ಸ್ನೇಹ, ಅಶ್ವಿನಿ, ರುಕ್ಮಿಣಿ, ಇನ್ನೊಬ್ಬರು ಜನ್ನತ್ 4 ವಿದ್ಯಾರ್ಥಿಗಳಿಗೆ ಅಂದರೆ ಅವ್ರು ಪ್ರತಿ ಸಲ ನನ್ನ ಕಡೆ ಬಂದು ಹೇಳ್ತಾರೆ ಸರ್ ಅಲ್ಲಿ ಏನೋ ಅಡ್ಮಿಷನ್ ಆಗಿಬಿಡ್ತ್ರಿ, ಭಾಳ ಸ್ಟ್ರಿಕ್ಟ್ ಐತಿ ಸರ್, ಅವರು ಹೊರಗೆ ಹೋಗಕ್ಕೆ ಬಿಡೋದಿಲ್ಲ. ಬೆಕ್ಕಿನ ಮರಿ ಹಂಗೆ ನಮ್ಮನ್ನು ಒಂದು ವ್ಯಾನ್ದಾಗ ಹಾಕೊಂಡು ಹೋಗ್ತಾರೆ, KMCಗೆ ಹೋಗ್ಬಿಡ್ತಾರೆ, ಮತ್ತೆ ಅಲ್ಲೇನೋ ಪ್ರಾಕ್ಟಿಕಲ್ ಮಾಡಿಸ್ತಾರೆ, ಮತ್ತೆ ಇಲ್ಲಿ ಬಿಟ್ಬಿಡ್ತಾರೆ ಅಂತೇಳಿ ನಾ ಮನಸ್ಸಿನಾಗ ನಗಾಕತ್ತಿದ್ದೆ. ನಿಮ್ಗೆ ಹಿಂಗೆ ಆಗ್ಬೇಕಂತ ಅನಿಸ್ತಾರೆ. ಹೌದಾ ಹಂಗೆ ಮಾಡ್ತಾರೆ ಅವರು, ಮಾಡ್ಬಿಡೋದಲ್ಲ ಅವರು, ನಿಮ್ಗೆ ಸ್ವಲ್ಪ ಹೊರಗೆ ಅಡ್ಡಾಡಕ್ಕೆ ಬಿಡ್ಬೇಕು ನಿಮ್ಗೆ. ಅವರು ಅಷ್ಟೆಲ್ಲ ಫೀಸ್ ತೊಗೊಂಡಿರ್ತಾರಲ್ಲ ಹಿಂಗಂದೆ. ಬಟ್ ಒಳಗೆ ನನಗೆ ಗೊತ್ತೈತೆ ಅವ್ರಿಗೆ ಈಗ ಗೊತ್ತಾಗಿಲ್ಲ. ಇಲ್ಲಿ ಡಿಗ್ರಿ ಮುಗಿಸ್ಕೊಂಡು ಏನು ಹೊರಗೆ ಹೋಗ್ತಾರೆ ನೋಡ್ರಿ ಅಲ್ಲಿ. ಓ ಅವಾಗ ನಮ್ಗೆ ಯಾಕೆ ಅವ್ರು ವ್ಯಾನ್ದಾಗ ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತಿದ್ರು, ಅಲ್ಲಿ ಬಿಟ್ಟು ನಮ್ಗೆ ಇಲ್ಲಿ ಮಾಡಿದ್ರು ಅನ್ನೋದು ಅವಾಗ ಅರಿವಾಗ್ತದೆ. ಯಾಕಪ್ಪ ಅಂತಂದ್ರೆ ಈ ಗೀತಾ ಒಳಗಾರ ಅನ್ನೋ ಒಂದು ಹುಡುಗಿ ನಾವು ಶಿ ಹ್ಯಾಸ್ ಬೀನ್ ಪ್ಲೇಸ್ಡ್ ಏನೋ ಪ್ಲೇಸ್ಮೆಂಟ್ ಬಾಂಬೆ ಒಳಗೆ ವರ್ಕ್ ಮಾಡೋದೊಳಗೆ, ಬಡತನದಿಂದ ಬಂದ ಹುಡುಗಿ. ಅಂಥ ಹುಡುಗಿ ಎಲ್ಲ ವರ್ಕ್ ಮಾಡತ್ತಲ್ಲ. ಈಗ ಇವ್ರಿಗೆ ಗೊತ್ತಾಗಂಗಿಲ್ಲ. ನಿಜವಾಗ್ಲೂ ಇದನ್ನು ಮುಗಿಸ್ಕೊಂಡು ಏನು ಹೊರಗೆ ಹೋಗ್ತಿರಲ್ಲ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ನಾ ಏನು ಹೇಳ್ತೇನಪ್ಪ ಅಂತಂದ್ರೆ ಇಂಥ ಸಂಸ್ಥೆ ಒಳಗನೆ ನರ್ಸಿಂಗ್ ಆಗಲಿ ಹೈಸ್ಕೂಲು ಪ್ರತಿಯೊಂದು ಮಾಡೋಕ್ಕೆ. ಯಾಕಂತಂದರೆ ಒಂದು ನೀವೇನಾದ್ರು ಸಾಧನೆ ಮಾಡಬೇಕಂದ್ರೆ ದ 3 ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಆರ್, ಒನ್ ಈಸ್ ಮೋಸ್ಟ್ ಈಸ್ ಡಿಸಿಪ್ಲಿನ್, ನೆಕ್ಸ್ಟ್ ಒನ್ ಇಸ್ ದ ಕನ್ಸಿಸ್ಟೆನ್ಸಿ, ಸ್ಥಿರವಾಗಿರಬೇಕು, ಹಾರ್ಡ್ ವರ್ಕ್. ಹಾಗಾದ್ರೆ ಅವರು ಅಂಥ ವ್ಯಕ್ತಿಗಳೇ ಎಲ್ಲಿ ಸಿಗ್ತಾರೆ? ನಿಮ್ಮ ಮುಂದೆ ಕುಂತಾರಲ್ಲ ಕಡಬಿಗಿರಿ ಸರ್, ಈ 3 ಮಾಡಿದಾಗ ಇಂಥ ಸಂಸ್ಥೆಗಳನ್ನು ಅದು ಹುಬ್ಬಳ್ಳಿ ಅಂತ ಒಂದು ಜಾಗದಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್. ಈ ಸೊಸೈಟಿಯಲ್ಲಿ ಏನು ಸಿಗ್ತಾರಪ್ಪ ಅಂತಂದರೆ ಒಂದು 100 ವ್ಯಕ್ತಿಗಳಲ್ಲಿ 99 ಮಂದಿ ನನ್ನಂಥವ್ರು ಇರ್ತಾರೆ. ಸರ್ ನಿಮ್ಮಂಥವ್ರು ಅಂದ್ರೆ ಹೆಂಗೆ ರೀ? ನಮ್ಮಂಥವ್ರು ಹೆಂಗೆ ಮಾಡ್ತೇವೆ ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ಹಾರ್ಡ್ ವರ್ಕ್ ಮಾಡ್ತೇವೆ, ರ್ಯಾಂಕು ಬರ್ತೇವೆ, ಒಂದು ಚಲೋ ನೌಕರಿನ ಹೊಡಿತೀವಿ, ನೌಕರಿಗೆ ಬಾದ್ ಚೌಕ್ರಿ ಆದಮೇಲೆ ರೋಟಿ ಕಪಡ ಮಕಾನ್ ಆಯಿತು, ಆರಾಮ್ಗೆ ಮಕ್ಕಳು ಮಾಡ್ಕೊಂಡು ಆರಾಮ್ ಇದ್ಬಿಡೋನು ಅಂತೇವಿ. ಆದ್ರೆ ನಮ್ಮ ಕಡಬಿಗಿರಿ ಸರ್ ಅಂತವ್ರು ಹಂಗಲ್ಲ. ಆ 99 ಬಿಟ್ಟು ಏನು 1% ಅದಾರ ನೋಡ್ರಿ, ಇದನ್ನೆಲ್ಲ ಪಡ್ಕೊಂಡು ಆದಮೇಲೆ ನಿಜವಾಗ್ಲೂ ಶ್ರಮ ಪಡೋಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರು. ಅಂಥ ವ್ಯಕ್ತಿಗಳು ಶ್ರಮ ಪಟ್ಟಾಗನ ಸಮಾಜ ಸೇವೆ ಅನ್ನೋದು ನಮಗೆ ಗೊತ್ತಾಗೋದು. ಇಂಥ ದೊಡ್ಡ ಒಳ್ಳೆಯ ಸಂಸ್ಥೆಗಳನ್ನು ಕಟ್ಟಿ ಇಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಆಗ್ತಂತ ಹೇಳಕ್ಕೆ ನನಗೆ ಭಾಳ ಅಂದ್ರೆ ಭಾಳ ಅಭಿಮಾನ ಆಗ್ತದೆ ಅವ್ರ ಬಗ್ಗೆ. ಆಮೇಲೆ ಇನ್ನೊಂದು ಮಾತು,
ನಾ ಏನು ಕೇಳಿದ್ನಪ್ಪ ಅಂತಂದ್ರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ಅದರ ಅಂತ ಕೇಳಿದ್ರೆ ನೀವೆಲ್ಲ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳೇನಾ ಇಲ್ಲೆಲ್ಲ ಕುಂತೀರಲ್ಲ? ಕನ್ನಡ ಮೀಡಿಯಂ ವಿದ್ಯಾರ್ಥಿ ಏನಪ್ಪ ಸೈಲೆಂಟ್ ಆಗಿಬಿಟ್ರಿಲ್ಲ, ಯಾಕೋ? ಕನ್ನಡ ಮೀಡಿಯಮ ರೈಟ್, ಐ ಆಮ್ ಆಲ್ಸೋ ಕನ್ನಡ ಮೀಡಿಯಂ. ನೋಡ್ರಿ ನಾ ಇಂಗ್ಲೀಷ್ ಮಾತಾಡತ್ತೀನಿಲ್ಲ, ಅಚ್ಚು ಕನ್ನಡದ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ವಿದ್ಯಾರ್ಥಿ ಕನ್ನಡ ಮೀಡಿಯಂ ನಂದು. ಬಹುಶಃ ಎಲ್ಲರೂ ನಾವು ಕನ್ನಡ ಮೀಡಿಯಂ ಇರ್ಬೋದು ಅನ್ಸುತ್ತೆ. ಯಾಕೆ ಈ ಮಾತು ಹೇಳಕತ್ತೇನಂದ್ರೆ, ಈಗ ನಾ ರಸಾಯನಶಾಸ್ತ್ರ ತೊಗೊಂಡಿರ್ಬೋದು, ಸೈನ್ಸ್ ತೊಗೊಂಡಿರ್ಬೋದು, ಆದ್ರೆ ಕನ್ನಡ ಮಾಧ್ಯಮದ ಏನು ಕಲಿತಾರೆ ನೀವು ಭಾಳ ಗಟ್ಟಿ ಕಾಳ ನೀವು. ಆ ಕನ್ನಡ ಮಾತೃಭಾಷೆಯಲ್ಲಿ, ಯಾವುದೇ ಮಾತೃಭಾಷೆ ಇರ್ಬೋದು, ಮಾತೃಭಾಷೆಯಲ್ಲಿ ಕರಿತೀವಲ್ಲ, ಆ ಸತ್ವ ಏನಿರ್ತೈತಲ್ಲ ಮುಂದೆ ಸಮಾಜದಾಗ ಸ್ಟ್ಯಾಂಡ್ ಆಗವ್ರ ಅವರು. ಹಂಗಂತ ನಾ ಇಂಗ್ಲೀಷ್ ಮೀಡಿಯಂ ಕಳೆದವ್ರನ್ನ ಅವಹೇಳನ ಮಾಡಕತ್ತಿಲ್ಲ. ಅವ್ರ ಮನೆ ಒಳಗೆ ಏನಾರು ಇಂಗ್ಲೀಷು ಕಲಿತಿದ್ರು, ಅವ್ರ ಮಾತೃಭಾಷೆ ಇಂಗ್ಲೀಷ್, ಎಸ್ ದೇ ಆಲ್ ಆಲ್ಸೋ ಅವರು ಮಾಡ್ತಾರೆ. ಆದ್ರೆ ಈ ಕನ್ನಡ ಮೀಡಿಯಂದವ್ರು ಬಂದಿರ್ತಾರಲ್ಲ, ನಿಜವಾಗ್ಲೂ ಸಮಾಜದೊಳಗೆ ನಿಂತು ಒಂದು ಗಟ್ಟಿಯಾಗಿ ನಿಲ್ಲೋರಂತ ಅವರೇ. ಆದ್ರೆ ಅದ್ರ ಜೊತೆಗೆ ನಮ್ಮ ಹುಡುಗರಿಗೆ ಒಂದು ಕೀಳಿರ್ಮೆ ಭಾಳ ಐತಿ. ಕನ್ನಡ ಮೀಡಿಯಂದವ್ರು ನನಗೆ ಆಗೋದಿಲ್ಲ ರೀ, ನಾ ಕನ್ನಡ ಮೀಡಿಯಂ ರೀ, ನನಗೆ ಇಂಗ್ಲೀಷ್ ಬರಂಗಿಲ್ಲ ರೀ, ನನಗೇನು ಬರೋದೇ ಇಲ್ರಿ ಅಂತೇಳಿ ಒಟ್ಟೆ ನೆಲದಾಗ ಚೆಂದ ಇಟ್ಕೊಂಡು ಅಡ್ಡಾಡ್ತಾರ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ನೀವ ಅಂತ ಹೇಳಕತ್ತೀನಲ್ಲ. ನೀವು ಆ ಗರುಡು ಮರಿಗಳ ಕತೆ ಕೇಳಿರ್ಬೋದು. ಹೇಳಿ, ಒಬ್ಬ ರಾಜ ಇರ್ತಾನ, ಅವ ಪ್ರಾಣಿ ಪ್ರಿಯ ಪಕ್ಷಿ ಪ್ರಿಯ ಇರ್ತಾನ. ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಎಲ್ಲ ಪ್ರಾಣಿಗಳು ಸಾಕ್ಬೇಕಾದ್ರೆ 2 ಗರುಡು ಮರಿಗಳನ್ನು ತಂದಿರ್ತಾನ. ಆ ತಂದಾಗ ಅವಕ್ಕೆಲ್ಲ ಸಂಸ್ಕಾರ ಕೊಟ್ಟು ಇನ್ನೇನು ರೆಕ್ಕಿ ಬಲ್ತ್ ಆದ್ಮೇಲೆ ಹಾರಬೇಕು ಅನ್ನೋ ಕ್ಷಣದಾಗ ಅದ್ರಾಗ ಒಂದು ಹಾರಿ ಹೋಗ್ತದೆ, ಇನ್ನೊಂದು ಆ ಟಂಗಿ ಮೇಲೆ ಕುಂತಿರ್ತದೆ. ಅವಾಗ ರಾಜಾಗ ಏನಾಗ್ಬಿಡ್ತದಪ್ಪ ಅಂದ್ರೆ ಅವ್ನು ಬೇಜಾರಾಗ್ತದೆ, ನಾ ಸಾಕೋದ್ರೊಳಗೆ ಏನಾರ ಇಲ್ಲಿ ತೊಂದರೆ ಆಯ್ತಾ, ಇನ್ನೊಂದು ಗರುಡು ಪಕ್ಷಿ ಯಾಕೆ ಹಾರವಲ್ದದು ಅಂತ ಕೇಳಿದಾಗ ಎಲ್ಲ ತನ್ನ ಸಭೆಯಲ್ಲಿ ಇರುವಂಥ ಮಂತ್ರಿಗಳನ್ನು ಕರೆದು, ಇಲ್ಲ ಆ ಪಕ್ಷಿನೂ ಹಾರುವಂಗೆ ಮಾಡ್ರಿ ಅಂತ ಹೇಳ್ತಾರೆ. ಆದ್ರೆ ಆ ಪಕ್ಷಿ ಏನು ಮಾಡಿದ್ರು ಹಾರಂಗಿಲ್ಲ, ಅದು ಎಲ್ಲರೂ ಸೋತ್ ಬಿಡ್ತಾರೆ. ಕೊನೆಗೆ ಅವ ಏನು ಮಾಡ್ತಾನಂದ್ರೆ, ಯಾರು ಆ ಪಕ್ಷಿನ ಗರುಡು ಪಕ್ಷಿನ ಹಾರಾಗ ಮಾಡ್ತೀರಿ ನಿಮಗೊಂದು ಬಹುಮಾನವನ್ನು ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ತಾರೆ. ಅವಾಗೊಬ್ಬ ರೈತ ಬಂದು ಏನು ಮಾಡ್ತಾನೆ, ಇಲ್ರಿ ರಾಜರೇ ನಾ ಅದನ್ನು ಹಾರುವಂಗೆ ಮಾಡ್ತೀನಿ ಅಂತ ಹೇಳ್ತಾನ. ಆಯ್ತಪ್ಪ ಮಾಡಂತಂದಾಗ ಆ ಗರುಡು ಪಕ್ಷಿ ಹಾರು ಹೋಗ್ಬಿಡ್ತೈತಿ. ಅವಾಗ ಕಂದು ಅವ್ನು ಸನ್ಮಾನ ಮಾಡ್ತಾರೆ. ಈಗ ಹೇಳಪ್ಪ ನೀ ಹೆಂಗೆ ಏನು ಮಾಡಿದೆ ಅಂತಂದಾಗ, ಏನಿಲ್ಲರಿ ಅದು ಟೊಂಗಿ ಮೇಲೆ ಕುಂತಿತ್ತು, ನಾ ಎಷ್ಟು ಮಾಡಿದ್ರು ಹಾರಕತೆ ಏರಿದ್ದಿಲ್ಲ, ಅದಕ್ಕೆ ಹಾಡಾಡಿದೆ, ಹೆದರಿಸಿದೆ, ಕಾಳು ಕೊಟ್ಟೆ, ಏನು ಮಾಡಿದ್ರು ಅದಕ್ಕೆ ಹೊಗಳಿದ್ರೆ ಏನಾದರೂ ಆಗಲಿಲ್ಲ ಅಂತೇಳಿ. ಮತ್ತು ಕೊನೆಗೆ ಹೆಂಗೆ ಮಾಡಿದ್ದೀನಿ ನಾನು, ಅದು ಕುಂತಿತ್ತಲ್ರಿ, ಆ ಟೊಂಗಿನ ಕಡ್ದು ಹೋಗ್ದ್ಬಿಟ್ಟೆ ನಾನು. ಆ ಟೊಂಗಿ ಕಂಡು ಹೊಡೆದ್ರೆ ಅದು ಹಾರಬೇಕಲ್ಲ. ಅವಾಗ ಅದಕ್ಕೆ ಕಲ್ಪನೆ ಮಾಡ್ತೀನಿ ಅಂತ, ಓಹೋ ನನಗೂ ರೆಕ್ಕೆ ಅದಾವು, ನಾನು ಹಾರಬಲ್ಲೆ, ನನಗೂ ಶಕ್ತಿ ಐತಿ, ಅವಾಗ ಅದು ಹಾರ್ತಂದು. ಅವಾಗ ಎಲ್ಲರೂ ಚಪ್ಪಾಳಿ ತಡ್ತಂದು. ಅಂದ್ರೆ ಈ ಕಥೆ ನೀತಿ ಏನಪ್ಪಾ ಅಂತಂದ್ರೆ, ಈ ಕನ್ನಡ ಮೀಡಿಯಂ ಏನು ಕಲ್ತಿರ್ತಿರಲ್ಲ, ನಿಮ್ಮದ್ರ ಒಳಗಿರ್ತೈತೆ ಆ ಶಕ್ತಿ. ಅದು ಆ ಶಕ್ತಿನ ಹೊರಗೆ ಹಾಕ್ಬೇಕು ನೀವು. ಹೊರಗೆ ಹಾಕಿದಾಗ ಮಾತ್ರ, ಯಾಕೆಂದ್ರೆ ಇದು ಕಾಂಪಿಟೇಟಿವ್ಗ, ಇದು ನೀವು ಆಗೋದಿಲ್ಲ, ನಾವು ಹಿಂದದೀವಿ ಅಂತೇಳಿ ಹಂಗೆ ಕುಂತ್ರೆ ಆಗಂಗಿಲ್ಲ. ನನಗೆ ಬರ್ತೈತೆ ಅಂತಲೇ ಬರಬೇಕು. ಅವಮಾನ ಆಗ್ತದೆ ನಿಮ್ಗೆ. ಎಷ್ಟು ಸಲ ಅವಮಾನ ಆಗ್ತದೆ? 1 ಸಲ ಆಗ್ತದೆ, 2 ಸಲ, 100 ಸಲ ಆಗ್ಲದು, 101 ಸಲ ಜಯ ಆಗೇ ಆಗ್ತದೆ. ಅದಕ್ಕೆ ಸಾಕ್ಷಿ ನಾವ ಎಲ್ಲರೂ. ಜೊತೆಗೆ